ಸ್ನೇಹಿತರೆ, ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ಇವತ್ತಿನ ವಿಷಯ ಕಂಡ್ರಿ ತುಂಬ ವಿಶೇಷವಾಗಿದೆ. ಹೆಣ್ಣಿಗೆ ಹೆಣ್ಣೆ ಆಗಲ್ವೇನೋ ಅಂತ ತಿಳಿದಿದೆ. 2011ರಲ್ಲಿ ವಾದ ವಿವಾದಗಳಿಂದ ಮುಕ್ತಿಪಟ್ಟು ತಾಯಿ ದುರ್ಗಾ ತಾಯಿಯ ಒಂದು ದೇವಸ್ಥಾನ ಇರುತ್ತೆ ಕೋಲ್ಕತ್ತಾದ ಒಂದು ಬಜಾರ್ನಲ್ಲಿ. ಕೋರ್ಟು ಆದೇಶ ಕೊಡುತ್ತೆ ಮುಕ್ತವಾಗಿ ದರ್ಶನಕ್ಕೆ ಪೂಜಾ ಪುನಸ್ಕಾರಗಳಿಗೆ ಅವಕಾಶ ಕೊಡಬೇಕು ಅಂತ. ಆದರೆ ನೋಡಿ, ಅಲ್ಲಿದ್ರಲ್ಲ ಈ ಮಮತಾ ಬ್ಯಾನರ್ಜಿ ಅವರ ಅಣ್ಣ ತಮ್ಮದಿರು ಅಕ್ಕಂಗಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಇದ್ರಂತೆ. ನಿಮಗೆ ಅರ್ಥ ಆಗಿರಬೇಕು, ಅವರಿಗೆ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ನಮ್ಮ ಹಿಂದೂ ದೇವತೆ ತಾಯಿ ದುರ್ಗಾ ಮಾತೆ ದೇವಸ್ಥಾನವನ್ನು 2011ರಿಂದ ಒಂದು ಊದ್ಗಡ್ಡಿನೂ ಹಾಕಿಲ್ಲ, ಒಂದು ತೆರೆದು ಇಲ್ಲ, ಒಂದು ದೀಪನೂ ಹಚ್ಚಿಲ್ಲ. ನೋಡಿ, ದುರ್ಗಾದೇವಿ ನಮ್ಮ ತಾಯಿ, ನಮಗೆ ಅನ್ನ ನೀರು ಬೆಳಕು ಎಲ್ಲ ಕೊಡೋಳು. ಮಮತಾ ಬ್ಯಾನರ್ಜಿ ಅವರ ತಕ್ಕ ಈ ವಿಷಯ ಹೋಗ್ದಲ್ಲೇ ಇರುತ್ತಾ ಸ್ನೇಹಿತರೆ? ನೋಡಿ, ನಮ್ಮ ಹಿಂದೂಗಳಿಗೆ ಎಷ್ಟು ಒಂದು ಅತ್ಯಾಚಾರಗಳಾಗಿವೆ ಅಂದರೆ, ಒಂದು ಪೂಜೆಗೆ ಅವಕಾಶ ಕೊಟ್ಟಿಲ್ಲ, ಅವ್ರನ್ನ ಓಟು ಮೆಚ್ಚಿಸೋಕ್ಕೋಸ್ಕರ ಅಂತಂದರೆ ಎಷ್ಟು ಅತ್ಯಾಚಾರ ಬಂಗಾಳದಲ್ಲಿ ಆಗಿರ್ಬೋದು ಸ್ನೇಹಿತರೆ. ಇವರು ಒಂದು ಹೆಣ್ಣಾಗಿ ಒಂದು ಹೆಣ್ಣು ದೇವರಿಗೆ ಒಂದು ಪೂಜೆಗೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ, ಯಾವುದೇ ದೇವರಾಗಲಿ ದೇವರಲ್ವಾ, ನಮ್ಮ ಹಿಂದೂಗಳ ಸಂಸ್ಕೃತಿ ಅಲ್ವಾ. ಅವರು ಬೇಕಾದ್ರೆ ಮೆರವಣಿಗೆ ಹೋಗೋಕ್ಕೂ ಎಲ್ಲ ಅವಕಾಶ ಕೊಟ್ಟು ರೋಡಲ್ಲಿ ಎಲ್ಲದಕ್ಕೂ ಅವಕಾಶ ಕೊಡ್ತಾರೆ, ಎಲ್ಲಿ ಬೇಕಲ್ಲಿ ಕೂತು ಏನೇನೋ ಮಾಡ್ತಾರೆ. ಆದರೆ ನಮ್ಮ ಹಿಂದೂ ದೇವತೆಗೆ ಒಂದು ಪೂಜೆ ಮಾಡೋಕ್ಕೆ ಅವಕಾಶ ಕೊಡದಲೆ ಅವರಿಗೆ ತೊಂದರೆ ಆಗುತ್ತೆ ಅಂತ ಇಡೀ 11ರಿಂದ 15 ವರ್ಷಗಳ ಕಾಲ ದುರ್ಗಾದೇವಿ ದೇವಸ್ಥಾನ ಬಂದಿತ್ತಲ್ಲ, ಆ ತಾಯಿ ಶಾಪನೆ ಒದ್ದು ಇವತ್ತು ಮಮತಾ ಬ್ಯಾನರ್ಜಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಮೋದಿಯವರು ಹೋದ್ರು, ಅಮಿತ್ ಶಾ ಅವರು ಹೋದ್ರು, ಮತ್ತೊಂದು ಹೋದ್ರು, ಅದರಲ್ಲೂ ದೈವ ಸಂಕಲ್ಪ ಇರಬೇಕು. ದೈವ ಸಂಕಲ್ಪ ಇದ್ರೆ ಮಾತ್ರ ಇದೆಲ್ಲ ಸಾಧ್ಯ ಸ್ನೇಹಿತರೆ. ಯಾಕೆ ಈ ವಿಷಯ ಹೇಳ್ತೇನೆ? ಇದು ಹೇಳಿದ್ದು ಒಂದು ಸ್ನೇಹಿತರೆ, ನಮ್ಮ ಹಿಂದೂಗಳ ಆಚರಣೆಗೆ ಯಾವುದಕ್ಕೂ ಅವಕಾಶಗಳಿಲ್ಲ. ನಮ್ಮ ಹಿಂದೂ ಹೆಣ್ಮಕ್ಳು ಆಚೆ ಬರಂಗಿಲ್ಲ. ನಮ್ಮ ಹಿಂದೂ ಹೆಣ್ಮಕ್ಳಿಗೆ ಏನೇ ಆಕತ್ತ ಆದರೂ ಈ ಮಮತಾ ಬ್ಯಾನರ್ಜಿ ಅವರು ಒಬ್ಬ ಹೆಣ್ಣಾಗಿ ಹೆಣ್ಣಿನ ವಿಷಯಕ್ಕೆ ಸಪೋರ್ಟ್ ಮಾಡ್ತಿರಲ್ಲ. ಅತ್ಯಾಚಾರ ಮಾಡಿದಂಥ, ಅಪಘಾತ ಮಾಡಿದಂಥ ವ್ಯಸನಿಗಳಿಗೆ, ಇವರು ಬಾಂಗ್ಲಾದಿಂದ ಬಂದಂಥ ಕಚಡ ನಾಯಿಗಳಿಗೆ, ನುಸುಳುಖೋರರಿಗೆ ಈ ಮಮತಾ ಬ್ಯಾನರ್ಜಿ ಅವರು ಸಪೋರ್ಟ್ ಮಾಡ್ತಿದ್ರು. ಆ ತಾಯಿ ದುರ್ಗಾ ಮಾತೆ ದೇವಸ್ಥಾನಕ್ಕೆ ಒಂದು ಪೂಜೆ ಪುನಸ್ಕಾರಗಳಿಗೆ ಅವಕಾಶ ಕೊಟ್ಟಿಲ್ಲ ಅಂದರೆ ಇವರು ಎಂಥವ್ರು ಇರ್ಬೋದು ಹೇಳಿ. ಅವರ ಒಂದು ಓಟಿಗೆ ತೆವಲಿಗೋಸ್ಕರ ನಮ್ಮ ಹಿಂದೂ ಸಮಾಜದ ಮೇಲೆ ಅತ್ಯಾಚಾರ ಮಾಡೋದು. ಆದರೆ ಸಮಯ ಹಿಂಗೆ ಇರಲ್ಲ, ದೇವರು ಹಿಂಗೆ ಕಾಲ ಕೊಡಲಿಲ್ಲ. ಬಂದರು ನಮ್ಮ ಮೋಟಾಬಾಯಿ, ಬಂದರು ನಮ್ಮ ನರೇಂದ್ರ ಮೋದಿಯವರು. ಒಂದು ಜಾಲ್ಪುರಿ ಅಂದರೆ ಯಾವುದೇ ವ್ಯಕ್ತಿಗಳು ಯಾವುದೇ ಹೋಗಲಿ, ದೊಡ್ಡ ದೊಡ್ಡ CMಗಳು ಅಧಿಕಾರಿಗಳು ಹೋದ್ರು ಚೆಕ್ ಮಾಡೇ ಇದು ಮಾಡೋದು. HK ಅವಸರ ಅವಘಡ ಮಾಡಲ್ಲ, ಅದನ್ನೇ ಆಡ್ಕೊಂಡ್ರು, ಅದನ್ನು ಸಹಿಸ್ಕೊಂಡು ಪ್ರಚಾರ ಮಾಡಿದ್ರು. ಇವತ್ತು ಹಿಂದೂಗಳಿಗೆ ಸ್ವತಂತ್ರವಾಗಿ ಹಬ್ಬ ಹರಿದಿನಗಳು ಎಲ್ಲ ರೀತಿಯಲ್ಲೂ ಹಿಂದೂ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾಯಿದ್ದು, ಹಿಂದೂ ಬಡವರು ಬಗ್ಗರ ಮೇಲೆ ಅತ್ಯಾಚಾರಗಳು ಆಗ್ತಾಯಿದ್ದು. ಆದರೆ ಇವತ್ತೆಲ್ಲ ತಡೆದು ಹಿಂದುತ್ವಕ್ಕೆ ಒಂದು ಪೂರವಾದ ಸನಾತನ ಧರ್ಮವನ್ನು ವಿಸ್ತಾರವಾಗಿ ಬಂಗಾಳದ ಮೂಲೆ ಮೂಲೆ ಹಬ್ಬಿಸಲು ಯಾವುದೋ ಒಂದು ಪಕ್ಷದವರು, ಧೈರ್ಯವಾಗಿ ಹೇಳ್ತೀನಿ, BJP ಪಕ್ಷದವರು ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡಿದಾಗ ಯಾವುದೇ ಪಕ್ಷ ಮಾಡಿರಲಿ ಅದನ್ನು ಒಳ್ಳೆಯದು ಅಂತ ಹೇಳ್ತೀವಿ. ಆ ಹೆಣ್ಮಕ್ಳಿಗೆ ಅತ್ಯಾಚಾರ ಆದಾಗ ಯಾರು ಬರಲಿಲ್ಲ, ಓಟಿಗೋಸ್ಕರ ಆಗಲಿ ಬಂದಿದ್ರು ನಡೆಯೋದು. ಬಂದಿದ್ದು BJPಯವರು. ಈ ಎರಡು ಮಾತು ಹೇಳ್ತನ, ದೀದಿಯವರಿಗೆ ತನ್ನ ಅಹಂಕಾರಕ್ಕೆ ತಕ್ಕ ಶಾಸ್ತಿಯಾಗಿದೆ. ದೀದಿಯವರು ಆ ಹಿಂದೂ ಹೆಣ್ಮಕ್ಳು ಬಡ ಹಿಂದೂಗಳನ್ನ ದ್ವೇಷದಿಂದ ನೋಡ್ತಿದ್ರು, ಇವತ್ತು ಆ ದುರ್ಗಾ ಮಾತೆನೇ ಒದ್ದು ಓಡಿಸಿದಾಳೆ ಅಂತ ಹೇಳ್ತಾ ನನ್ನೆರಡು ಮಾತು ಮುಗಿಸ್ತಾ ಇದ್ದೀನಿ. ಯಾವುದೋ ವ್ಯಕ್ತಿಯ ಪರವಾಗಲ್ಲ, ಯಾವುದೋ ಪಕ್ಷದ ಪರವಾಗಲ್ಲ, ಸಮಾಜಕ್ಕೆ ಉತ್ತಮ ಸಂದೇಶದ ವಿಡಿಯೋ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಏನಾದರೂ ತಪ್ಪಿದ್ರು ಕ್ಷಮಿಸಿ, ಹರಸಿ, ಕಾಪಾಡಿ ಅಂತ ಹೇಳ್ತಾ, ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಭೀಮ್.